ಹಾಯ್ ಹಲೋ ಮತ್ತೊಮ್ಮೆ ಸ್ಫೂರ್ತಿ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ, ನಿಮಗೆ ಇವತ್ತು ಮನಸ್ಸಿನಲ್ಲೊಂದು ಪ್ರಶ್ನೆ ಇರ್ಬೋದು ಅನ್ಸತ್ತೆ. ಯಾವ ಶಿಕ್ಷಣವನ್ನು ಪಡೆದ್ರೆ ನಾವು UPSC ಅಂತ ಪರೀಕ್ಷೆಗಳಲ್ಲಿ ಯಶಸ್ಸು ಪಡಿಬೋದು? ನೋಡಿ, ಯಾವ ಶಿಕ್ಷಣ ಹಿನ್ನೆಲೆಯುಳ್ಳವರು UPSC ಪರೀಕ್ಷೆಯಲ್ಲಿ ಯಶಸ್ಸು ಪಡಿತಾ ಇದ್ದಾರೆ ಅನ್ನುವ ಭಾಳಷ್ಟು ಗೊಂದಲಗಳಿದ್ದರೆ ಈ ವಿಡಿಯೋ ನಿಮಗೆ ಯಾವ ಹಿನ್ನೆಲೆಯ ಶಿಕ್ಷಣವನ್ನು ಪಡೆದ್ರೆ UPSCನಲ್ಲಿ ಸಕ್ಸಸ್ ಪಡಿಬೋದು ಅನ್ನೋದಕ್ಕೆ ಕಂಪ್ಲೀಟಾಗಿ 2017ರಿಂದ 2021ರವರೆಗಿನ ಕಂಪ್ಲೀಟ್ ಡಾಟಾವನ್ನು ನಮ್ಮ ಸಂಸತ್ತಿನಲ್ಲಿ UPSC ಬೋರ್ಡ್ನವರೇ ಪ್ರಕಟಪಡಿಸಿದ್ದಾರೆ. ಇದೊಂದು ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಖಚಿತ ಮಾಹಿತಿ. ಸಂಸತ್ನಲ್ಲಿ ಕೂಡ ಇದರ ಬಗ್ಗೆ ಉಲ್ಲೇಖ ಆದಾಗ ಅದರ ಬಗ್ಗೆ ಬಹಳ ಅತ್ಯುತ್ತಮವಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಅಂಥ ಅತ್ಯುತ್ತಮವಾದಂಥ ಉತ್ತರವನ್ನು ಪಡಿಬೇಕು ಅಂತಂದರೆ ನಿಮಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಂಗೆ ಅನಿಸುತ್ತೆ. ಹಾಗಾಗಿ ಸ್ಫೂರ್ತಿ ಅಕಾಡೆಮಿನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಭಾಳ ಬಂಗಾರ ಆಗೋ ಅಷ್ಟರ ಮಟ್ಟಿಗೆ ನಿಮ್ಮನ್ನು ತೆಗೆದುಕೊಂಡು ಹೋಗ್ತಾನೆ. ಹಾಗೆಯೇ ನಮ್ಮ ಗೂಗಲ್ ಪೇ ನಂಬರ್ ಕೂಡ ಇದೆ ಮತ್ತು QR ಕೋಡ್ ಸ್ಕ್ಯಾನು ಇದೆ. ನಮ್ಮದಲ್ಲ ಅಂಥೇಳಿ ಈ ಸಮಾಜಕ್ಕೆ ಒಂದಿಷ್ಟು ಸೇವೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಇವ್ರ QR ಕೋಡನ್ನು ಸ್ಕ್ಯಾನ್ ಮಾಡಿ ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ಮುಂಬರುವ ನಿಮ್ಮ ಫ್ಯೂಚರ್ನ ಭಾರತಕ್ಕೆ ಬೇಕಾಗಿರೋ ಮತ್ತು ಫ್ಯೂಚರ್ನ ಕರ್ನಾಟಕಕ್ಕೆ ಬೇಕಾಗಿರೋ ಅಂಥ ಅತ್ಯುತ್ತಮ ಸ್ಪರ್ಧಿಗಳನ್ನು ನಾವು ರೇಸಲ್ಲಿ ಬಿಡುವಂತಹ ಅವಕಾಶವನ್ನು ನೀವು ನನಗೆ ಕೊಟ್ಟರೆ ಆ ಅದ್ಭುತವಾದ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ, ಒಂದಿಷ್ಟು ಧನ ಸಹಾಯ ಮಾಡಿದ್ರೆ ಈ ಚಾನಲ್ನ ಡಿಜಿಟಲೈಸ್ ಮಾಡ್ತೇನೆ ಅಂತ ಹೇಳ್ತಾ, ಬನ್ನಿ ನಮ್ಮ ಮುಂದೆ UPSC ಪರೀಕ್ಷೆಗಿರುವಂಥ ಪ್ರಶ್ನೆಗಳನ್ನು ಒಮ್ಮೆ ನೋಡೋಣ. ನೋಡಿ, ಯಾವ ಶೈಕ್ಷಣಿಕ ಹಿನ್ನೆಲೆಯನ್ನು ಹೊಂದಿದರೆ UPSCಲಿ ಸಕ್ಸಸ್ ಹೆಚ್ಚಾಗತ್ತೆ ಅನ್ನೋವಂಥದ್ದು ಪ್ರಶ್ನೆ ಇರ್ಬೋದು. ಯಾವ ಪದವಿ ಓದಿದರೆ UPSCಗೆ ಹೆಚ್ಚು ಸಹಾಯಕ ಆಗತ್ತೆ ಅನ್ನೋ ಪ್ರಶ್ನೆ ಕೂಡ ನಿಮ್ಮಲ್ಲಿರ್ಬೋದು. ಈ ಥರದ ಎಲ್ಲ ಪ್ರಶ್ನೆಗಳಿಗೆ ದತ್ತಾಂಶಗಳನ್ನು ಒಮ್ಮೆ ನೀವು ನೋಡಬೇಕು. ಯಾವ ಡಾಟಾ ಯಾವ ರೀತಿಯಲ್ಲಿ ನಮಗೆ ಉಲ್ಲೇಖ ಮಾಡುತ್ತೆ ಅನ್ನೋದನ್ನು ಕೂಡ ನೋಡಬೇಕು. ಈ ಪ್ರಶ್ನೆಗಳಿಗೆಲ್ಲ ನಾನು ಹೇಳ್ತಾ ಇರೋದಲ್ಲ, ಈ ಪ್ರಶ್ನೆಗಳಿಗೆ ಸಂಸತ್ನ ಕಲಾಪದಲ್ಲಿ ಎದ್ದಂಥ ಪ್ರಶ್ನೆಗೆ ಜಿತೇಂದ್ರ ಸಿಂಗ್ ಅವರು ಕೊಟ್ಟಂತಹ ಅತ್ಯದ್ಭುತವಾದ ಮಾಹಿತಿ ನಿಮ್ಮ ಮುಂದೆ ಇದೆ ಸ್ನೇಹಿತರೆ. IAS ಆಗಬೇಕು, IPS ಆಗಬೇಕು ಅಂತ ಭಾಳಷ್ಟು ಜನರು ಕನಸನ್ನು ಕಟ್ಕೊಳ್ತೀರಾ. ಪ್ರತಿಯೊಬ್ಬರಿಗೂ ಕೂಡ UPSC CSC ಅಂತ ಪರೀಕ್ಷೆಗಳ ಆಕಾಂಕ್ಷಿಗಳು ಭಾಳಷ್ಟು ಜನರಿದ್ದೀರಿ. ನಿಮ್ಮಂತಹ ಇಂಥ UPSC PSI ಆಕಾಂಕ್ಷಿಗಳೆಲ್ಲ ಈ ವಿಡಿಯೋನ ಚಾಚು ತಪ್ಪದೆ ನೋಡಿ. ಯಾಕೆಂದರೆ ಈ ದತ್ತಾಂಶಗಳೇ ನಿಮ್ಮ ಜೀವನದ ಬದುಕನ್ನು ಬದಲಾಯಿಸುವಂತಹ ರಾಜಮಾರ್ಗ ಆಗುತ್ತೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ಬೋದು. ಹಾಗಾಗಿನೇ ಸ್ನೇಹಿತರೆ, ಈ ಒಂದು UPSC ಪರೀಕ್ಷೆಯಲ್ಲಿ ಯಾವ ಶೈಕ್ಷಣಿಕ ಹಿನ್ನೆಲೆಯವರು ಹೆಚ್ಚಾಗಿ ಯಶಸ್ಸು ಪಡಿತಾ ಇದ್ದಾರೆ ಅನ್ನುವಂಥ ಪ್ರಶ್ನೆಯನ್ನು ಬಹಳ ಕ್ಯೂರಿಯಾಸಿಟಿಯಾಗಿ ನಾವು ನೋಡ್ತಾ ಹೋದಾಗ, ಸುಮ್ಮನೆ ಅವರು ಇವರು ಹೇಳೋ ಅಂತಹ ವಿಚಾರಗಳಿಗಿಂತ ಎಕ್ಸಾಕ್ಟ್ ಮಾಹಿತಿ ಏನು ಅನ್ನೋದನ್ನು ರಾಜ್ಯಸಭೆಯಲ್ಲಿ ಎತ್ತಿದ ಪ್ರಶ್ನೆಗೆ ಜಿತೇಂದ್ರ ಸಿಂಗ್ ಬಹಿರಂಗಪಡಿಸಿದ್ದಾರೆ. ಏನು ಹೇಳಿದ್ದಾರೆ ನೋಡಿ, 2017ರಿಂದ 2021 ನಡುವೆ UPSC ಸಿವಿಲ್ ಸೇವೆಗಳ ಮುಖ್ಯ ಪರೀಕ್ಷೆಯನ್ನು ಬರೆದದರ ಪೈಕಿ 63% ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದರು ಅನ್ನೋ ಮಾಹಿತಿ ಇದೆ. ನೋಡಿ, 2017ರಿಂದ 2021 ನಡುವೆ UPSC ಸಿವಿಲ್ ಸರ್ವಿಸ್ ಪರೀಕ್ಷೆಗಳ ಮುಖ್ಯ ಪರೀಕ್ಷೆಯನ್ನು ಬರೆದವರ ಪೈಕಿ 63% ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಪದವೀಧರರು ಅನ್ನುವಂಥ ಮಾಹಿತಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ BJPಯ ಸಂಸದ ಸುಶೀಲ್ ಕುಮಾರ್ ಮೋದಿ ಅವರ ಪ್ರಶ್ನೆಯೊಂದಕ್ಕೆ ಕೇಂದ್ರ ಸಿಬ್ಬಂದಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರು ಕೊಟ್ಟಿರೋ ಮಾಹಿತಿ ನೆನ್ಪಿಟ್ಕೊಳ್ಳಿ. BJP ಸಂಸದ ಸುಶೀಲ್ ಕುಮಾರ್ ಮೋದಿ ಅವರ ಪ್ರಶ್ನೆಯೊಂದಕ್ಕೆ ಕೇಂದ್ರ ಸಿಬ್ಬಂದಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಅವರ ಉತ್ತರನೇ ಇದು. ಹಾಗಾಗಿ 2017ರಿಂದ 2021ರವರೆಗಿನ UPSC ಪರೀಕ್ಷೆಯ ಗೆಲುವಿನ ಗುಟ್ಟನ್ನು ಇಲ್ಲಿ ಅದ್ಭುತವಾಗಿ ಅವರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. 2017ರಿಂದ 2021 ನಡುವೆ UPSC CSC ಮೈನ್ಸ್ಗೆ ಆಯ್ಕೆಯಾದಂಥ ಒಟ್ಟು ವಿದ್ಯಾರ್ಥಿಗಳಲ್ಲಿ 4371 ಅಭ್ಯರ್ಥಿಗಳಾಗಿದ್ದರು. ನೆನಪಿಟ್ಕೊಳ್ಳಿ, ಮೈನ್ಸ್ಗೆ ಪರೀಕ್ಷೆಯನ್ನು ಬರೆದವರು 4371 ಸ್ಟೂಡೆಂಟ್ಸ್. ಆ ಒಂದು ಎಕ್ಸ್ಪರ್ಟ್ಗಳಲ್ಲಿ 2783 ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಶಿಕ್ಷಣದ ಹಿನ್ನೆಲೆ ಉಳ್ಳವರೇ ಆಗಿದ್ದರು. ಎಷ್ಟು ಅದ್ಭುತವಾದಂಥ ಒಂದು ದತ್ತಾಂಶ ಅಂದರೆ ಇದು ಡಾಟಾ ಅಂದರೆ ನಿಜವಾಗ್ಲೂ ಒಂದು ರೀತಿ ನಮ್ಮನ್ನು ಇದು
ಚಕಿತಗೊಳಿಸುತ್ತೆ ಅನ್ನೋದು ಕೂಡ ಹೇಳ್ಬೋದು. ಇಂಥ ಚಕಿತಗೊಳಿಸುವಂಥ ಮಾಹಿತಿಯನ್ನು ನೀವು ನೋಡೋದಾದರೆ ನೋಡಿ, 4371 ಸ್ಟೂಡೆಂಟ್ಸ್ಗಳು ಮೈನ್ಸ್ಗಳಲ್ಲಿ, ಅದರಲ್ಲಿ 2783 ಎಂಜಿನಿಯರಿಂಗ್ ಹಿನ್ನೆಲೆ ಉಳ್ಳವರು. ಅದನ್ನು ಮುಂದುವರೆದು ಏನಾಯಿತು, 1033 ಅಭ್ಯರ್ಥಿಗಳು ಮಾನವಿಕ ವಿಭಾಗವನ್ನು ಪಡೆದವರಿದ್ದರು, 315 ಅಭ್ಯರ್ಥಿಗಳು ಸೈನ್ಸ್ ಬೇಸ್ಡ್ ಅಂದರೆ ನಮ್ಮ ವಿಜ್ಞಾನ ಶಿಕ್ಷಣ ಹಿನ್ನೆಲೆಗಳು ಆಗಿದ್ದವು. ಇನ್ನು 240 ಅಭ್ಯರ್ಥಿಗಳು ಮೆಡಿಕಲ್ ಗ್ರ್ಯಾಜುಯೇಟ್ಸ್ಗಳಾಗಿದ್ದರು ಅಂತ ಕಂಪ್ಲೀಟಾಗಿ ಅವರು ಈ ಡಾಟಾವನ್ನು ಹೇಳಿದ್ದಾರೆ. ಹಾಗಾಗಿ 2783 ಅಭ್ಯರ್ಥಿಗಳು ಎಂಜಿನಿಯರಿಂಗ್ ಆದರೆ 1033 ಮಾನವಿಕ ವಿಭಾಗದವರು, 315 ಸೈನ್ಸ್ ಬ್ಯಾಕ್ಗ್ರೌಂಡ್ನವರು, 240 ಮೆಡಿಕಲ್ ಗ್ರ್ಯಾಜುಯೇಟ್ಸ್ಗಳು ಕೂಡ ಇದರಲ್ಲಿ ಇದ್ದರು. ಈ ದತ್ತಾಂಶದ ಪ್ರಕಾರ ಒಟ್ಟು ಅಭ್ಯರ್ಥಿಗಳ ಪೈಕಿ 3635 ಪುರುಷರು, ಅಂದರೆ 74% ಇಲ್ಲಿ ಪುರುಷರೇ ಇದ್ದರು. 1106 ಮಹಿಳಾ ಅಭ್ಯರ್ಥಿಗಳು, ಅಂದರೆ 25% ಅಭ್ಯರ್ಥಿಗಳು ಮಹಿಳೆಯರಾಗಿದ್ದರು. ಇನ್ನು UPSC ಮೇನ್ಸ್ ಪರೀಕ್ಷೆಯನ್ನು 2017ರಿಂದ 2021 ನಡುವೆ ಈ ರೀತಿಯಲ್ಲಿ ಪಾಸ್ ಮಾಡಿದಂತಹ ದಾಖಲೆ UPSC ಬೋರ್ಡಲ್ಲಿದೆ. ಹಾಗಾದರೆ ಯಾವ ಪದವಿ ಪಡೆದವರಲ್ಲಿ ಹೆಚ್ಚು ಸಕ್ಸಸ್ ಆಗ್ತಾ ಇದ್ದಾರೆ ಮೇನ್ಸ್ಗಳಲ್ಲಿ ಮತ್ತು ಇಂಟರ್ವ್ಯೂಗಳಲ್ಲಿ ಅಂತ ನೋಡೋದಾದರೆ ಅದರ ದತ್ತಾಂಶವನ್ನು ಕೂಡ ಕೊಟ್ಟಿದ್ದಾರೆ ಅವರು. ಎಂಜಿನಿಯರಿಂಗ್ ವಿದ್ಯಾರ್ಥಿಗಳು ಮಾನವಿಕ ವಿಷಯಗಳ ಶಿಕ್ಷಣ ಪಡೆದವರಿಗಿಂತ ಹೆಚ್ಚಾಗಿ UPSC ಮೇನ್ಸಲ್ಲಿ ಯಶಸ್ವಿಯಾಗುವಲ್ಲಿ ಮಹತ್ತರ ದಾಪುಗಾಲನ್ನು ಇಟ್ಟಿದ್ದಾರೆ. ನೋಡಿ, ಬಹಳ ಚೆನ್ನಾಗಿ ಹೇಳಿದ್ದಾರೆ ಅವರು. ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ನ ಸ್ಟೂಡೆಂಟ್ಸ್ ಏನಿದ್ದಾರೆ ಅವರು ಮಾನವಿಕ ವಿಷಯಗಳ ಶಿಕ್ಷಣ ಪಡೆದವರಿಗಿಂತ UPSC ಮೇನ್ಸಲ್ಲಿ ಹೆಚ್ಚು ಸಕ್ಸಸ್ ಆಗ್ತಾ ಇದ್ದಾರೆ. ಇದರ ದತ್ತಾಂಶವನ್ನು ರಿವೀಲ್ ಮಾಡಬೇಕಾದ್ರೆ ಇನ್ನೊಂದು ವಿಶೇಷ ಸಂಗತಿ ಹೇಳ್ತಾರೆ ಅವರು. ಈ ಎಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ಗಳು ತಮ್ಮ ಮೇನ್ಸಲ್ಲಿ ಏನು ಮಾಡಿದ್ದಾರೆ, ಈ ಎಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ಲ, ತಮ್ಮ ಮೇನ್ಸ್ ಎಕ್ಸಾಮ್ಸಲ್ಲಿ ಆಪ್ಷನಲ್ ಆಗಿ ಪೊಲಿಟಿಕಲ್ ಸೈನ್ಸ್ ರಾಜ್ಯಶಾಸ್ತ್ರ ತೆಗೆದುಕೊಂಡಿದ್ದಾರೆ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಆಂಥ್ರೋಪಾಲಜಿ ಅಂತ ವಿಷಯಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅನ್ನೋದೇ ಈ ಒಂದು ಡಾಟಾದಲ್ಲಿ ನಮಗೆ ಸಿಗುವಂಥ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ನೋಡಿ, ಎಂಜಿನಿಯರಿಂಗ್ ಬ್ಯಾಕ್ಗ್ರೌಂಡಿಂದ ಬಂದು UPSC ಪರೀಕ್ಷೆನ ತೆಗೆದುಕೊಂಡು ಅದರಲ್ಲಿ ನಮಗೆ ಆಪ್ಷನಲ್ ಆಗಿ ತೆಗೆದುಕೊಂಡಿರೋರು ನೋಡಿದ್ರೆ ಪೊಲಿಟಿಕಲ್ ಸೈನ್ಸ್ ಇದೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಆಂಥ್ರೋಪಾಲಜಿ ವಿಷಯಗಳು ಹೆಚ್ಚಾಗಿ ಆಯ್ಕೆ ಮಾಡಿಕೊಂಡಿರೋದು ಇಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಮ್ಯಾಟ್ರ್ ಅಂತ ಹೇಳ್ಬೋದು. ಈ ಮಾನವಿಕ ವಿಷಯಗಳು ಹೆಚ್ಚಾಗಿ ಮೇನ್ಸ್ನ ಐಚ್ಛಿಕ ವಿಷಯಗಳಾಗಿ ಆಯ್ಕೆಯಾಗಿರುವಂಥ ಸಬ್ಜೆಕ್ಟ್ಗಳು ಅಂತಲೂ ಕೂಡ UPSCಯಿಂದ ಒಂದು ದತ್ತಾಂಶವನ್ನು ಕೊಡಲಾಗಿದೆ. ಇನ್ನು UPSC CSE ಮೇನ್ಸ್ ಪಾಸಾದವರ ಪೈಕಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾನವಿಕ ವಿಷಯಗಳನ್ನು ತೆಗೆದುಕೊಂಡವರಲ್ಲಿ ಅಡ್ವಾನ್ಸ್ ಸ್ಟಡಿ ಮಾಡಿದವರು ಹೆಚ್ಚಾಗಿದ್ದರು. ಭಾಳಷ್ಟು ಅಡ್ವಾನ್ಸ್ ಸ್ಟಡಿಗಳನ್ನು ಮಾಡ್ಕೊಂಡವ್ರು ಕೂಡ UPSCಯನ್ನು ಪಡೆದಿದ್ರು. ಅದರಲ್ಲಿ 597 ಸ್ನಾತಕೋತ್ತರ ಪದವೀಧರರು ಮಾನವಿಕ ವಿಭಾಗದವರಾದರೆ 243 ಅಭ್ಯರ್ಥಿಗಳು ಇಂಜಿನಿಯರಿಂಗ್ ಫೀಲ್ಡ್ನ ಸ್ನಾತಕೋತ್ತರ ಶಿಕ್ಷಣ ಪಡೆದವರು. ಹಾಗಾಗಿ ಹೈಯರ್ ಗ್ರ್ಯಾಜುಯೇಟ್ಸ್ನವರಲ್ಲಿ ನಮಗೆ ನೋಡ್ತಾ ಹೋದರೆ ಹೈಯರ್ ಗ್ರ್ಯಾಜುಯೇಟ್ಸ್ ಪಡೆದವ್ರು ಯಾರು UPSC ಎಕ್ಸಾಮ್ಸ್ ತೊಗೊಂಡಿದ್ರು 597 ಜನ ನಮಗೆ ಮಾನವಿಕ ವಿಷಯಗಳಲ್ಲಿದ್ದವರು, 243 ಎಂಜಿನಿಯರಿಂಗ್ನವ್ರು ಇದ್ದರು. ಇನ್ನು UPSC ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ದೇಶದ ಅತ್ಯಂತ ಕಠಿಣ ಸ್ಪರ್ಧಾತ್ಮಕ ಪರೀಕ್ಷೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. 2023ರ ಪ್ರಿಲಿಮ್ಸ್ ಪರೀಕ್ಷೆಯನ್ನು ದೇಶದ 79 ಕೇಂದ್ರಗಳಲ್ಲಿ ಸುಮಾರು 13 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ರು. 13 ಲಕ್ಷ ಅಭ್ಯರ್ಥಿಗಳು ಈ ಪರೀಕ್ಷೆಯನ್ನು ಬರೆದ ಮೇಲೂ ಕೂಡ ಈ ದತ್ತಾಂಶದಿಂದ ಪರೀಕ್ಷೆಯ ಸ್ಪರ್ಧೆಯ ಮಟ್ಟವನ್ನು ನಾವು ಚೆನ್ನಾಗಿ ತಿಳ್ಕೊಳ್ಳೋಕ್ಕೆ ಅವಕಾಶ ಆಗಿದೆ ಅಂತಲೂ ಕೂಡ ನಮಗೆ ಹೇಳಲಾಗತ್ತೆ. ಹಾಗಾಗಿ ಸ್ನೇಹಿತರೆ, ನಮ್ಮ ಒಂದು ಶೈಕ್ಷಣಿಕ ಬ್ಯಾಕ್ಗ್ರೌಂಡ್ ಕೂಡ UPSC ಎಕ್ಸಾಮ್ಸ್ಗೆ ಎಷ್ಟು ಮಹತ್ವವುಳ್ಳದ್ದಾಗತ್ತೆ ಅನ್ನೋದನ್ನು ಕೂಡ ಈ ಒಂದು ದತ್ತಾಂಶಗಳು ನಮ್ಮ ರಾಜ್ಯಸಭಾದಲ್ಲಿ ಪ್ರಕಟಗೊಳಿಸುವಾಗ ಮಾಹಿತಿ ಸಿಕ್ಕಿದೆ. ಇನ್ನೂ ಕುತೂಹಲಕಾರಿ ಮಾಹಿತಿಯನ್ನು ನಾವು ನೋಡೋದಾದರೆ ಇಲ್ಲಿ 13 ಲಕ್ಷ ಅಭ್ಯರ್ಥಿಗಳು ಕೂಡ 79 ಕೇಂದ್ರಗಳಲ್ಲಿ ಬರೆದ ಮೇಲೆ ಈ ಒಂದು ದತ್ತಾಂಶದಿಂದ ನಮಗೆ ಪರೀಕ್ಷೆಯ ಸ್ಪರ್ಧೆ ಮಟ್ಟವನ್ನು ಕೂಡ ನಾವು ಚೆನ್ನಾಗಿ ತಿಳ್ಕೊಳ್ಬೋದು ಅಂತ ಕಾಣಿಸುತ್ತೆ. ಹಾಗಾಗಿ ಇಲ್ಲಿ ಕೇವಲ 1255 ಹುದ್ದೆಗಳಿಗೆ ಈ ಸ್ಪರ್ಧೆ ನಡೀತು. ಹಂಗಾಗಿ 1255 ಹುದ್ದೆಗಳಿಗೆ ನಡೆದಂಥ ಈ ಸ್ಪರ್ಧೆಗೆ 13 ಲಕ್ಷ ವಿದ್ಯಾರ್ಥಿಗಳು 79 ಕೇಂದ್ರಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅಂದರೆ ಈ ಪರೀಕ್ಷೆಯಲ್ಲಿ ಎಷ್ಟು ಸ್ಪರ್ಧಾತ್ಮಕ ಮನೋಭಾವ ಇರುತ್ತೆ ಅನ್ನೋದನ್ನು ನೀವು ಚೆನ್ನಾಗಿ ತಿಳ್ಕೋಬೇಕಾಗತ್ತೆ. ಇನ್ನು ನಮಗೆ ಎಲ್ಲಿ ಶಿಕ್ಷಣ ಪಡೆದವರು ಹೆಚ್ಚಾಗಿ UPSC ಯಶಸ್ಸು ಗಳಿಸ್ತಾ ಇದ್ದಾರೆ, ಈಗ ಶೈಕ್ಷಣಿಕ ಬ್ಯಾಕ್ಗ್ರೌಂಡ್ ಅಂತೂ ಗೊತ್ತಾಯ್ತು ನಿಮಗೆ, ಯಾವುದೋ ಆಪ್ಷನಲ್ ಸಬ್ಜೆಕ್ಟ್ಗಳು ಗೆಲ್ತಾ ಇದ್ದಾವೆ ಅಂತ ಗೊತ್ತಾಯಿತು. ಬಟ್
ಎಲ್ಲಿ ಯಾವ ರೀತಿ ಇನ್ಸ್ಟಿಟ್ಯೂಟಲ್ಲಿ ಶಿಕ್ಷಣ ಪಡ್ಕೊಂಡವರು ಟಾಪರ್ಸ್ ಆಗ್ತಾ ಇದ್ದಾರೆ ಅಂತ ನೋಡಿದ್ರೆ ಅಲ್ಲೂ ಕೂಡ ಒಂದು ಸಮೀಕ್ಷೆಯನ್ನು ಮಾಡಲಾಗಿದೆ. ಟಾಪ್ ಶಿಕ್ಷಣ ಸಂಸ್ಥೆಗಳಾಗಿರ್ತಕ್ಕಂತಹ ಡೆಲ್ಲಿ ಯೂನಿವರ್ಸಿಟಿ ಇರ್ಬೋದು, ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಮತ್ತು ದೇಶದಲ್ಲಿ IITಗಳೇನಿದ್ದಾವಲ್ಲ, ಈ IITಗಳಲ್ಲಿ ನಾನು ಹೇಳಿದೆ ನಿಮ್ಗೆ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ನಲ್ಲಿ IITಗಳೇನು ಬರ್ತಾವಲ್ಲ, IIT ದೆಹಲಿನವರು, IIT ಕಾನ್ಪುರ್ನವರು, IIT ರೂರ್ಕಿ, ಈ 3 ಕ್ಷೇತ್ರಗಳು ಮತ್ತು ದೆಹಲಿ ಯೂನಿವರ್ಸಿಟಿ ಮತ್ತು ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ, ಈ 5 ಅಂಶಗಳ ವಿದ್ಯಾರ್ಥಿಗಳೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ UPSC CSE ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಇಷ್ಟೊಂದು ಅದ್ಭುತವಾದ ಯಶಸ್ಸುಗಳನ್ನು ಗಳಿಸಬೇಕು ಅಂತಂದರೆ ನಿಜವಾಗಲೂ ಅವರ ಹಿಂದಿನ ಶ್ರಮ ನಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನಿಮಗೆ ನಿಮ್ಮ ತಲೆಯಲ್ಲಿ ಇದ್ದಂತಹ ಅಂದರೆ ಯಾವ ಶೈಕ್ಷಣಿಕ ಹಿನ್ನೆಲೆಯ ಆ ಶಿಕ್ಷಣವನ್ನು ಪಡೆದ್ರೆ ತುಂಬ ಒಳ್ಳೇದಿರ್ತಾ ಇತ್ತು, ಸೊ ಆ ಸಬ್ಜೆಕ್ಟ್ ತೊಗೊಂಡಿದ್ರೆ ನಾನು ಸಕ್ಸಸ್ ಆಗ್ತಿದ್ನಾ, ಈ ಸಬ್ಜೆಕ್ಟ್ ತೊಗೊಂಡಿದ್ರೆ ಸಕ್ಸಸ್ ಆಗ್ತಿದ್ನಾ ಅನ್ನೋವಂಥ ಗೊಂದಲಗಳಿದ್ದರೆ ಆ ಒಂದು ಗೊಂದಲಕ್ಕೆ ಈ ವಿಡಿಯೋ ನಿಮ್ಗೊಂದು ಸಣ್ಣ ಪರಿಹಾರ ಮಾಡಿದೆ ಅಂತ ಹೇಳ್ಬೋದು. ಮತ್ತು ನಾನು ನಿಮಗೆ ಭಾಳಷ್ಟು ಸಾರಿ ಎಕ್ಸ್ಪ್ಲೈನ್ಸ್ ಮಾಡುವಾಗ ಒಂದು ಡೀಪ್ ಆ್ಯಂಡ್ ಡೆಪ್ತ್ ವಿಚಾರಗಳ ಬಗ್ಗೆ ಮಾಹಿತಿ ಕೊಡ್ತಾ ಇರ್ತಿದ್ದೆ. ಅಂಥ ಡೀಪ್ ಆ್ಯಂಡ್ ಡೆಪ್ತ್ ವಿಚಾರಗಳನ್ನು ಕೂಡ ನೀವು ಚೆನ್ನಾಗಿ ಕಲಿಬೇಕು. ಮತ್ತು ನಿಮಗೆ ಹಲವಾರು ಯೂಟ್ಯೂಬ್ಸ್ಗಳಲ್ಲಿ ವಿಡಿಯೋಗಳು ಬರ್ತಾನೆ ಇರ್ತವೆ, ಅವರು ಅವರವ್ರ ಸಜೆಷನ್ಸನ್ನು ತುಂಬ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಆದರೆ ವಾಟ್ ಎಕ್ಸಾಕ್ಟ್ ಡಾಟಾ ನಿಮಗೆ ಸಿಗುತ್ತಾ ಇದೆ ಅದು ನಿಮಗೆ ಬಹಳ ಮುಖ್ಯ ಆಗುತ್ತೆ. ಎಲ್ಲರೂ ಅವರವರ ಸಕ್ಸಸ್ಫುಲ್ ಅಭಿಪ್ರಾಯಗಳನ್ನು ಹೇಳ್ತಾರೆ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲೂ ಕೂಡ ದೋಸ್ ಹೂ ಆರ್ ಫೇಲ್ಯೂರ್ಸ್, ಯಾರ್ಯಾರು UPSCನಲ್ಲಿ ಫೇಲ್ಯೂರ್ಸ್ ಆಗಿದ್ದಾರೆ ಅವರ ಫೇಲ್ಯೂರ್ಸ್ ಇಂಟರ್ವ್ಯೂನ ಕ್ವಶನ್ಸ್ಗಳನ್ನು ಕೂಡ ನಿಮ್ಮ ಮುಂದೆ ಹೇಳ್ತೀನಿ. ಅವರು ಇಂಟರ್ವ್ಯೂನಲ್ಲಿ ಯಾವ ಪ್ರಶ್ನೆಗಳನ್ನು ಎದುರಿಸಿ ತುಂಬ ಉತ್ತಮವಾದ ಪರ್ಫಾರ್ಮೆನ್ಸ್ ಮಾಡಲಿಕ್ಕಾಯಿತು ಮತ್ತು ಆ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಜಸ್ಟ್ ಮಿಸ್ 5, 6, 7 ಅಂಕಗಳಲ್ಲಿ ತಮ್ಮ UPSCಯನ್ನು ಕಳ್ಕೊಂಡಿದ್ದಾರೆ ಅಂಥ ಮಾಹಿತಿಯನ್ನು ಕೂಡ ಕೊಡ್ತೀನಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ನೋಡ್ತಾ ಇರಿ. ಸ್ಫೂರ್ತಿ ಅಕಾಡೆಮಿ ನಿಮಗೋಸ್ಕರ ಇಂಥ ಅದ್ಭುತವಾದ ವಿಡಿಯೋಗಳನ್ನು ತರುವಂಥ ಪ್ರಯತ್ನ ಮಾಡ್ತಾ ಇರುತ್ತೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ, UPSC ಸಕ್ಸಸ್ ನಿಮಗೆ ಸಿಗಬೇಕು ಅಂತಂದರೆ ಸ್ಫೂರ್ತಿ ಅಕಾಡೆಮಿಯ ಈ QR ಕೋಡ್ನ ಸ್ಕ್ಯಾನ್ ಮಾಡಿ ಎಲ್ಲರೂ ಹೇಳುವ ಒಂದು ಅಭಿಪ್ರಾಯಗಳನ್ನು ತೆಗೆದುಕೊಳ್ಳಿ, ಆದರೆ ನಿಮ್ಮದೇ ಆಗಿರ್ತಕ್ಕಂಥ ನಿರ್ಣಯವನ್ನು ಮಾಡಿ UPSC ಪರೀಕ್ಷೆಯನ್ನು ಗೆಲ್ಲುವ ಕಡೆ ನಿಮ್ಮ ದಾಪುಗಾಲಿಡಲಿ ಅಂತ ಹಾರೈಸ್ತಾ ನಿಮಗೋಸ್ಕರವಾಗಿ ಬಹಳಷ್ಟು ಮಾಹಿತಿ ಕೊಟ್ಟ ಸ್ಫೂರ್ತಿ ಅಕಾಡೆಮಿಗೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.